ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ. ನಾನುಮ್ಮ. ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮನೇಲಿ ಯಾವ ರೀತಿ ಗೌರಿ ಗಣೇಶ ಹಬ್ಬನ ಮಾಡಿದ್ರಿ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ನಾವು ಸಾಮಾನ್ಯವಾಗಿ ಗೌರಿ ಗಣೇಶ ಕೂರಿಸಲ್ಲ, ಇಲ್ಲೂ ಅಷ್ಟೇ ಮತ್ತು ಊರಲ್ಲೂ ಅಷ್ಟೇ. ಮತ್ತು ತೆನಿನೂ ಕೂಡ ಅರಿಯಲ್ಲ. ಅಂತ ಅಂದರೆ ನಾವು ಅತ್ತೆ ಮನೇಲಾಗಿರ್ಬೋದು, ಅಮ್ಮನ ಮನೇಲಾಗಿರ್ಬೋದು ತೆನೆ ಅರಿಯಲ್ಲ. ಜಸ್ಟ್ ಡೈಲಿ ಪೂಜೆ ಯಾವ ರೀತಿ ಇರುತ್ತೋ ಆ ರೀತಿ ಮಾಡ್ಕೊಳ್ತೀವಿ. ನಮ್ಮೂರಲ್ಲಿ ತುಂಬ ಜನ ತೆನೆ ಎರಿತಾರೆ. ಅಂದರೆ ನಮ್ಮ ಅಮ್ಮನ ಮನೇಲಾಗಿರ್ಬೋದು, ಅತ್ತೆ ಮನೇಲಾಗಿರ್ಬೋದು ಹಿಂದಿನ ಕಾಲದಿಂದ ಯಾವುದೇ ರೀತಿ ಪದ್ಧತಿ ನಡ್ಕೊಂಡು ಬಂದಿಲ್ಲ. ಸೊ ಹಾಗಾಗಿ ಜಸ್ಟ್ ಪೂಜೆ ಮಾಡ್ಕೊಳ್ತೀವಿ ಅಷ್ಟೇ. ಮನೇಲಿ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಇನ್ನು ನಾನು ಕೂಡ ಹಿಂದಿನ ದಿನವೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಮತ್ತು ಇನ್ನು ನೈವೇದ್ಯಕ್ಕೆ ಕಡಲೆಕಾಳ್ದು ಉಸ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಹಿಂದಿನ ದಿನವೇ ಕಡಲೆಕಾಳನ್ನ ನೆನೆಸಿದೆ. ಇವಾಗ ಬೆಳಿಗ್ಗೆ ಕುಕ್ಕರಲ್ಲಿ ಒಂದು ಕೂಗಿಸ್ಕೊಂಡು ಅದನ್ನು ಸೋರಾಕೊಂಡು ಒಂದು ಬಾಣಲೆ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಅದು ಕಾದಾದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನಂತರ ಇದಕ್ಕೆ ಬೇಯಿಸಿ ಎತ್ತಿಟ್ಕೊಂಡಿರೋ ಕಡಲೆಕಾಳನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೇಯಿಸೋಕ್ಕೆ ಅಂದರೆ ಕಾಳು ಬೇಯಿಸೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಇವಾಗ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದು ಕೂಡ ನೈವೇದ್ಯ ರೆಡಿ ಆಗಿಬಿಡುತ್ತೆ. ಕೆಲವೊಂದು ಸಲ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಫಸ್ಟೇ ಪೂಜೆ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ನಾನು ನೈವೇದ್ಯ ಮಾಡಿ ಒಂದು ಸಲ ಗಂಧದ ಕಡ್ಡಿ ಹಚ್ಚಿ ಒಂದು ಸಲ ಪೂಜೆ ಮಾಡ್ಕೊಳ್ತೀನಿ. ಊರಲ್ಲಾಗಿದ್ದರೆ ವಿಘ್ನೇಶ್ವರನ ಮಾಡಬೇಕು ಅಂತ ಹೇಳಿದ್ರೆ ಸಗಣಿ ಬರುತ್ತಲ್ಲ, ಹಸುವಿನ ಸಗಣಿ, ಅದನ್ನು ಹಾಕ್ಕೊಂಡು ಅದಕ್ಕೆ ಮೇಲೆ ಗರಿಕೆ ಹಾಕಿ ಪೂಜೆ ಮಾಡ್ತಿದ್ವಿ ಮೊದಲಿಗೆ. ಇವಾಗ ಇಲ್ಲಿ ಸ್ವಲ್ಪ ಸಗಣಿ ಸಿಗದೇ ಇರೋದ್ರಿಂದ ಅರ್ಶಿಣನೇ ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಥರ ಮಾಡಿಕೊಂಡು ಅದ್ರ ಮೇಲೆ ಗರಿಕೆನ ಹಾಕಿ ಅದಕ್ಕೆ ಅರ್ಶಿಣ ಕುಂಕುಮ ಹೂವಿಟ್ಟು ಮೊದಲಿಗೆ ವಿಘ್ನೇಶ್ವರನಿಗೆ ಪೂಜೆ ಮಾಡಿಕೊಂಡು ನಂತರ ಪೂಜೆ ಮಾಡ್ಕೊಳ್ಬೇಕು. ಪೂಜೆ ಅಂತೂ ಸಿಂಪಲ್ಲಾಗಿ ಚೆನ್ನಾಗಾಯಿತು. ಹಿಂದಿನ ದಿನ ರಾತ್ರಿನೇ ಸ್ವಲ್ಪ ಚೆಂಡು ತೊಗೊಂಡು ಬಂದಿದ್ದೆ, ಒಂದು ಅರ್ಧ kg ಅದನ್ನೆಲ್ಲನೂ ಕೂಡ ತೋರಣ ಥರ ಮಾಡಿಕೊಂಡು ಮಾವಿಲೆನೆ ತೋರಣನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಪೂಜೆ ಎಲ್ಲ ಮಾಡಿ ಒಂದು 5-10 ನಿಮಿಷದೊಳಗಡೆ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು ಮೈಸೂರಲ್ಲಿ. ವೆದರ್ ಅಂತೂ ಸಖತ್ತಾಗಿತ್ತು. ಬಟ್ ಏನಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈ ಗಣೇಶ ಕೂರಿಸೋರಿಗೆ ಮತ್ತು ಹೊರಗಡೆ ಹೋಗಿ ತೊಗೊಂಡು ಬರೋರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ ಮಳೆಯಲ್ಲಿ ಹಬ್ಬ ಮಾಡಬೇಕು ಅಂತ ಹೇಳಿದ್ರೆ. ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ, ಅಂದರೆ ನನ್ನ ಕಾಲೇಜ್ ಡೇಸಲ್ಲಾಗಿರ್ಬೋದು ಅಥವಾ ನನ್ನ ಸ್ಕೂಲ್ ಡೇಸ್ಗಳಲ್ಲಾಗಿರ್ಬೋದು ಗೌರಿ ಗಣೇಶ ಹಬ್ಬದ ದಿನವೇ ಜಾಸ್ತಿ ಮಳೆ ಬರುತ್ತೆ. ಇನ್ನು ಅಷ್ಟರಲ್ಲಿ ಟೈಮ್ ಕೂಡ ಆಗಿತ್ತು. ಸೊ ಬೆಳಗಿನ ತಿಂಡಿಗೆ ನಾನಿಲ್ಲಿ ಸಿಂಪಲಾಗಿ ಮೆಂತ್ಯ ಪಲಾವ್ ಕೂಡ ಮಾಡ್ಕೊಂಡಿದ್ದೆ. ಮಧ್ಯಾಹ್ನಕ್ಕೆ ಬೇರೆ ಅಡುಗೆಗಳನ್ನೆಲ್ಲನೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೆ. ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಅಂತ. ಬಟ್ ಸ್ವಲ್ಪ ಮಳೆ ಬರ್ತಿದ್ರಿಂದ ತೆಂಗಿನಕಾಯಿ ಚಟ್ನಿ ಖಾರವಾಗಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಪಲಾವ್ಗೆ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸೀಬಾತ್ನೂ ಕೂಡ ಮಾಡ್ಕೊಂಡಿದ್ದೆ. ವಿಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಿರಲ್ಲ, ಇನ್ನು ಸಂಜೆನೇ ನಾನು ಕಂಟಿನ್ಯೂ ಮಾಡಿದ್ದು. ಇನ್ನು ಗೌರಿ ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೆ ಒಂದು ಹಬ್ಬ, ಏನೋ ಒಂಥರ ಎಮೋಷನಲ್ ಹಬ್ಬ ಅಲ್ವಾ. ಸೊ ಹಂಗಾಗಿ ನಾನು ಸ್ವಲ್ಪ ರೆಡಿಯಾಗಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತೊಗೊಂಡೆ. ಸಾಮಾನ್ಯವಾಗಿ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗೋದು ಪದ್ಧತಿ, ಆದರೆ ನಾನು ಹೋಗಿಲ್ಲ. ನಮ್ಮ ಅಪ್ಪ ಮತ್ತು ಅಮ್ಮ ಸುಮಾರು ಒಂದು 4-5 ದಿನದಿಂದನೂ ಫೋನ್ ಮಾಡ್ತಾನೆ ಇದ್ದರು, ಬಾ ಪಾಪು ಎತ್ಕೊಂಡು ಬಾ ಅಂತ. ಬಟ್ ನಾನು ಒಂದೇ ಸಲ ಪಿತೃಪಕ್ಷಕ್ಕೆ ಬರ್ತೀನಿ, ಇವಾಗ ಲಾಸ್ಟ್ ವೀಕ್ ಹೋಗಿ 2 ಡೇಸ್ ಇದ್ದು ಬಂದಿದ್ದೀನಿ. ಸೊ ಹಾಗಾಗಿ ಬೇಡ, ಪಿತೃಪಕ್ಷಕ್ಕೆ ಒಂದೇ ಸಲ ಬರ್ತೀನಿ ಅಂತ ಹೇಳ್ಬಿಟ್ಟು ಸೊ ಹೋಗಿಲ್ಲ. ಅವ್ರಿಗೂ ಸ್ವಲ್ಪ ಬೇಜಾರೇ ಆಯಿತು, ಎಲ್ಲರ ಮನೆಗೂ ಹೆಣ್ಮಕ್ಳು ಬಂದಿದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ನಮ್ಮ ಸೈಡು ಬಾಗಿನ ಅಂತ ಏನೂ ಕೊಡಲ್ಲ. ಹೆಣ್ಮಕ್ಳಿಗೆ ಹಬ್ಬಕ್ಕೆ ಬಟ್ಟೆ ತಗೊಡ್ತಾರೆ, ಅಂದರೆ ಸೀರೆ ತಗೊಟ್ಟು ಅರ್ಶಿಣ ಕುಂಕುಮ ಕೊಡ್ತಾರೆ. ಕೆಲವು ಸೈಡು ಬಾಗಿನ ಅಂತ ಕೊಡ್ತಾರೆ. ಇನ್ನು ನಮ್ಮ ಮನೇಲಿ ಅಮೌಂಟ್ ಕೊಟ್ಬಿಟ್ಟಿದ್ರು, ನನಗೆ ಮತ್ತು ಪಾಪುಗೆ ಇಬ್ಬರು ಸೇರಿಸಿ 5000 ಅಮೌಂಟ್ ಕೊಟ್ಟಿದ್ದರು. ಸೊ ಅದರಲ್ಲೇ ನಾನು ಪಾಪು ಇಬ್ಬರು ಬಟ್ಟೆ ತಗೊಂಡ್ವಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಡುಗೆ ಎಲ್ಲ ಮಾಡ್ಕೊಂಡಿದ್ದೆ. ಬಟ್ ನಾನು ನಮ್ಮ ಅಣ್ಣಾರ ಮನೆಗೆ, ಅಂದರೆ ಇಲ್ಲೇ ಇರೋ ಮೈಸೂರಲ್ಲೇ ಇರೋ ಅಣ್ಣಾರ ಮನೆಗೆ ಅರ್ಶಿಣ ಕುಂಕುಮಕ್ಕೆ ಅಂದ್ಕೊಂಡು ಕರೆದಿದ್ರು. ಸೊ ಅಲ್ಲಿಗೆ ಹೋಗಿದ್ದೆ, ನಾನು ಅಲ್ಲೇ ಸ್ವಲ್ಪ ಊಟ ಮಾಡ್ಕೊಂಡಿದ್ದೆ. ಇನ್ನು ನಮ್ಮ ಮನೇಲಿ ಹಬ್ಬದ ಊಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಲೆಕಾಳದು ಉಸ್ಲಿ ಮಾಡಿದ್ನಲ್ಲ ಅದು ಕೂಡ ಇತ್ತು. ಸೊ ಅದನ್ನು ಹಾಕ್ಕೊಂಡು ಇನ್ನು ಕೋಸಂಬರಿನೂ ಕೂಡ ಮಾಡಿದೆ. ಮತ್ತು ಇನ್ನು ಹಪ್ಳ, ಬಜ್ಜಿ ಮತ್ತು ಬೋಂಡನೂ ಕೂಡ ಮಾಡಿದೆ. ಇನ್ನು ಇದಾದಮೇಲೆ
ಬೆಳಿಗ್ಗೆ ಸ್ವಲ್ಪ ಸ್ವೀಟ್ ಅಂತ ಮಾಡಿದ್ನಲ್ಲ ಅದು ಕೂಡ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ವೈಟ್ ರೈಸು ಮತ್ತು ತರಕಾರಿ ಬೇಳೆ ಸಾಂಬಾರನ್ನು ಕೂಡ ಮಾಡಿಕೊಂಡಿದ್ದೆ. ಇನ್ನು ನಂತರ ಇದಕ್ಕೆ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಇದಕ್ಕೆ ಪಾಯಸನೂ ಕೂಡ ಮಾಡಿದ್ದೆ. ಅಂದರೆ ಕಳಶದ ಕೆಳಗಡೆ ಸ್ವಲ್ಪ ಅಕ್ಕಿ ಇತ್ತಲ್ಲ ಅದನ್ನು ಬಳಸ್ಕೊಂಡು ಪಾಯಸ ಮಾಡಿಕೊಂಡು ಒಂದು ಬಾಳೆಹಣ್ಣು ಉಪ್ಪಿನಕಾಯಿ ಇಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ದೆ. ನನಗೆ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ. ಏನಾದರೂ ಹೊಸ್ದಾಗಿ ಮಾಡ್ತಾ ಇರ್ತೀನಿ ಮತ್ತು ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿಕೊಂಡು ಮಾಡ್ತಾ ಇರ್ತೀನಿ ಮತ್ತು ನನಗೆ ಗೊತ್ತಿರೋ ಅಡುಗೆಗಳ್ನು ಕೂಡ ಮಾಡ್ತಿರ್ತೀನಿ. ಸ್ವಲ್ಪ ಏನಪ್ಪ ಅಂತ ಹೇಳಿದ್ರೆ ಪಾಪು ಇಟ್ಕೊಂಡು ಮಾಡೋದು ಸ್ವಲ್ಪ ಹಿಂಸೆ ಆಗುತ್ತೆ. ಅವನು ಬಂದು ಎಳಿತಾ ಇರ್ತಾನೆ, ಅದು ಮಾಡ್ತಾ ಇರ್ತಾನೆ, ಇದು ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ಕೊಳ್ತೀನಿ. ಇನ್ನು ಅಡುಗೆ ಎಲ್ಲ ಆದಮೇಲೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ನಿನ್ನೆ ಹಸ್ಬೆಂಡ್ ಫ್ರೆಂಡ್ ಮಗುದು ಬರ್ತಡೇ ಇತ್ತು ಅಂತ ಹೇಳ್ಬಿಟ್ಟು ಅವ್ರ ಊರಿಗೆ ಹೋಗಿದ್ವಿ. ಬರಬೇಕಾದ್ರೆ ಅಲ್ಲಿ ನನಗೆ ಬಿದಿರು ಕರಳೆ ಸಿಕ್ತು. ನನಗೆ ಪರ್ಸ್ನಲಿ ಇದು ತುಂಬಾ ಇಷ್ಟ ಮತ್ತು ಇದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನಮಗೆ ಇದು ಮಳೆಗಾಲದಲ್ಲಿ ಜಾಸ್ತಿ ಸಿಕ್ಕುತ್ತೆ. ಸೊ ಹಾಗಾಗಿ ನಾನು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಚಿಕ್ಕದು 2 ಕರಳೆ ಸಿಕ್ಕಿತ್ತು. ಸೊ ಅದನ್ನು ತಗೊಂಡು ಬಂದೆ. ನನಗೆ ಇದು ಮಾಡೋಕ್ಕೆ ಸ್ವಲ್ಪ ಭಯ. ಯಾಕಂತ ಹೇಳಿದ್ರೆ ಇದನ್ನು ಜಾಸ್ತಿ ತೊಳೆದಿಲ್ಲ ಅಂತ ಹೇಳಿದ್ರೆ ಪಾಯ್ಸನ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಇದು ಮಾಡೋಕ್ಕೆ ಭಯ. ಕೆಲವೊಬ್ಬರು ಹೇಳ್ತಾರೆ ಒಂದು 7-8 ಸಲ ಚೆನ್ನಾಗಿ ತೊಳೆದ್ರೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಮನೇಲಿ ನಮ್ಮಮ್ಮ ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲನೂ ಈ ಥರ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲನೂ ಚೆನ್ನಾಗಿ ತೆಗೆದು ಚೆನ್ನಾಗಿ ಉತ್ತರಿಸಿ ಅದನ್ನು 1 ಡೇ ಅಥವಾ 1 ನೈಟು ಪೂರ್ತಿ ನೀರಲ್ಲಿ ನೆನೆ ಹಾಕ್ತಾರೆ. ಆವಾಗ ಏನೂ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸೊ ನಾನು 1 ನೈಟು ನೆನೆ ಹಾಕೋಣ ಅಂತ ಹೇಳ್ಬಿಟ್ಟು ಕರಳೆದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಹಿಂದೆಗಡೆ ದಿಂಡು ಬರುತ್ತಲ್ಲ ಸ್ವಲ್ಪ ಗಟ್ಟಿ ದಿಂಡು ಅದನ್ನು ಸಪ್ರೇಟ್ ಮಾಡಿಕೊಂಡು ಈ ಥರ ಉತ್ತರಿಸ್ಕೊತಾ ಇದ್ದೀವಿ. ಅಂದರೆ ಈ ಸೌತೆಕಾಯಿ ಎಲ್ಲನೂ ಉತ್ತರಿಸ್ಕೊತೀವಲ್ಲ ಆ ಥರ ಎಲ್ಲನೂ ಉತ್ತರಿಸ್ಕೊಂಡು ಅದೊಂದು ಪಾತ್ರೆಗೆ ನೀರು ಹಾಕಿ ಇದನ್ನು ನೆನೆ ಹಾಕೋಣ ನೈಟು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಎಲ್ಲನೂ ಉತ್ತರಿಸ್ಕೊತಿದ್ದೀನಿ. ಇನ್ನು ಈ ಕರಳೆಲ್ಲೂ ಅಷ್ಟೇ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಇದೆ. ಇದು ನಮ್ಮ ಹಾರ್ಟ್ಗೂ ಕೂಡ ತುಂಬಾ ಒಳ್ಳೆಯದು ಮತ್ತು ಇದು ಕಫ ಏನಾದರೂ ಕಟ್ಟಿದರೆ ಅದನ್ನು ತೆಗ್ಸಾಕೋಕ್ಕೆ ಇದು ತುಂಬಾ ಎಲ್ಪ್ ಮಾಡುತ್ತೆ ಮತ್ತು ಇದು ನಮ್ಮ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಎಲ್ಪ್ ಆಗುತ್ತೆ. ಮತ್ತು ಇದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆಯೋ ಅಷ್ಟೇ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದನ್ನು ಕರಳೆ ನೆನೆಸಿದ ನೀರು ಇದೆಯಲ್ಲ ಇದನ್ನು ಹಸು ಕರುಗಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ನಮ್ಮ ಸೈಡು. ಅದು ಸ್ವಲ್ಪ ಪಾಯ್ಸನ್ ನೀರು ಥರ ಆಗಿಬಿಡುತ್ತೆ ಅಂತ. ಬಟ್ ಇದ್ರ ಬಗ್ಗೆ ನನಗೆ ಅಷ್ಟಾಗೂ ಗೊತ್ತಿಲ್ಲ. ಮನೇಲಿ ಹೇಳ್ತಾರೆ ಇದು ತೊಳೆದದ್ದು ನೀರೆಲ್ಲನೂ ಕೂಡ ಬೇರೆ ಕಡೆಗೆ ಹಾಕಬೇಕು, ಹಸು ಕರುಗಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ. ಮತ್ತು ಇದನ್ನೇನಾದ್ರು ಸ್ವಲ್ಪ ಜಾಸ್ತಿ ತಿಂದುಬಿಟ್ರೆ ಬಾಡಿಗೆ ಸ್ವಲ್ಪ ಜಾಸ್ತಿ ಹೀಟ್ ಆಗುತ್ತೆ ಅಂತಲೂ ಹೇಳ್ತಾರೆ. ಇದು ಸಿಕ್ಕಿದಾಗ ಎಷ್ಟು ಲಿಮಿಟಲ್ಲಿ ತಿನ್ನಬೇಕೋ ಅಷ್ಟು ಲಿಮಿಟಲ್ಲಿ ತಿನ್ಕೋಬೇಕಷ್ಟೆ. ಇದನ್ನೆಲ್ಲನೂ ಕೂಡ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಕೂಡ ನೈಟೆಲ್ಲ ನೆನೆ ಹಾಕೋಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಸಿಂಪಲ್ ಗೌರಿ ಗಣೇಶ ಹಬ್ಬದ ದಿನದ ವ್ಲಾಗು. ಸೊ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಆದಷ್ಟು ಸಪೋರ್ಟ್ ಮಾಡಿ.